ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ಒಂದು ಟೀ ಶರ್ಟ್ ಬಿಚ್ಚಿದ್ದು ಅಂತಾರಾಷ್ಟ್ರೀಯ ಮಟ್ಟದ ಕಾನ್ಸ್ಪಿರಸಿ ಅಂತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಷಡ್ಯಂತ್ರ ಮಾಡಿರೋದು, ಅಂತಾರಾಜ್ಯ ಮಟ್ಟದಲ್ಲಿ ಷಡ್ಯಂತ್ರ ಮಾಡಿರೋದು. ಇಡೀ ದೇಶದಲ್ಲಿ ಅದಕ್ಕೆ ತನಿಖೆ ಆಗಬೇಕು. ಅದಕ್ಕಾಗಿ ಟೀ ಶರ್ಟ್ ಬಿಚ್ಚಿಸಿದ್ದಂತಹ ಪ್ರಕರಣಕ್ಕೆ ಕಿಂಗ್ ಪಿನ್ ಒಬ್ಬ ಇದ್ದಾನೆ. ಆ ವ್ಯಕ್ತಿಯನ್ನ ನಾವು ವಿಚಾರಣೆ ನಡೆಸಬೇಕು. ಹಾಗಾಗಿ ಆ ವ್ಯಕ್ತಿಯನ್ನ ಬಂಧಿಸಿ ಕರ್ಕೊಂಡು ಬರ್ತೀವಿ. ನಮಗೆ ಪೊಲೀಸ್ ಕಸ್ಟಡಿ ಕೊಡಿ. ಏನಿದು? ಅಬ್ಬಬ್ಬಬ್ಬಬ್ಬಬ್ಬ! ಮೋದಿ ಆಡಳಿತದಲ್ಲಿ ಮಾತ್ರ ಹೀಗಾಗೋದಕ್ಕೆ ಸಾಧ್ಯ. ಒಂದು ಟೀ ಶರ್ಟ್ ಬಿಚ್ಚಿದ್ದು ಅಂತಾರಾಷ್ಟ್ರೀಯ ರಾಜ್ಯ ಮಟ್ಟದಲ್ಲಿ ದೊಡ್ಡ ಮಟ್ಟದ ಕಾನ್ಸ್ಪಿರಸಿ ಆಗೋಯ್ತು. ಯಾವುದು? ನಿಮ್ಗೆ ಆಗ್ಲೇ ಅರ್ಥ ಆಗಿರಬಹುದು. ಅದನ್ನ ವಿವರಿಸುವಂತ ಪ್ರಯತ್ನ ಮಾಡ್ತೀನಿ. ಅದರ ಜೊತೆಗೆ 25 ವರ್ಷದ ಕಾಂಗ್ರೆಸ್ ನಾಯಕ, ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಉದಯ್ ಭಾನು, ಆ ವ್ಯಕ್ತಿಯನ್ನ ಕಂಡ್ರೆ ಮೋದಿಗೆ ಯಾಕೆ ಈಗಲೇ ಇಷ್ಟೊಂದು ಭಯ? ಏನ್ ನಡೀತಾ ಇದೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆ ಗೊತ್ತಿದ್ರೆ ಮೊನ್ನೆ ಎಐ ಸಮಿಟ್ ಅಂತ ಒಂದು ನಡೀತಾ ಇತ್ತು ದೆಹಲಿಯಲ್ಲಿ. ಅದು ಯಾವೆಲ್ಲ ಕಾರಣಗಳಿಗೆ ಗಬ್ಬೆದ್ದೋಯ್ತು ಅನ್ನೋದು ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಒಂದು, ಆ ಗಲ್ಗೋಟಿಯಾ ಅನ್ನುವಂತಹ ಒಂದು ಯೂನಿವರ್ಸಿಟಿಯವರು ಸುಳ್ಳೆ ಚೈನಾದಿಂದ ಖರೀದಿ ಮಾಡಿದಂತಹ ಒಂದು ರೋಬೋ ನಾಯಿಯನ್ನ ತಗೊಂಡು ಬಂದು ನಾವೇ ಹುಟ್ಟಿಸಿದ್ದು ಅದನ್ನ ಪ್ರೋಗ್ರಾಮಿಂಗ್ ಮಾಡಿದ್ದು ನಾವೇ, ಡೆವಲಪ್ಮೆಂಟ್ ಮಾಡಿದ್ದು ನಾವೇ, ಬಿಲ್ಡ್ ಮಾಡಿದ್ದು ನಾವೇ, ಎಲ್ಲ ಮಾಡಿದ್ದು ನಾವೇ, ನಮ್ದಿದು ಅಂದ್ರು. ಮಾರನೇ ದಿನ ಚೈನಾದಿಂದ ಫ್ಯಾಕ್ಟ್ ಚೆಕ್ ಆಗೋಯ್ತದು. ನಮ್ಮ ದೇಶದಲ್ಲಿ ನಮ್ಮೂರಲ್ಲಿ 2.5 ಲಕ್ಷ ರೂಪಾಯಿ ಕೊಟ್ರೆ ಯಾರಿಗ್ ಬೇಕಾದ್ರೂ ಸಿಗುತ್ತಿದ್ದು, ನಾವು ತಯಾರು ಮಾಡಿರೋದು ಅಂತ ಒಬ್ರು ಫ್ಯಾಕ್ಟ್ ಚೆಕ್ ಹಾಕ್ಬಿಟ್ರು. ಅಲ್ಲಿಗೆ ಮೋದಿ ಸರ್ಕಾರದ ಮಾನ ಮರ್ಯಾದೆ ಹರಾಜ್ಗೋಯ್ತು. ಯಾಕೆಂದ್ರೆ ಏನು ಬ್ಯಾಕ್ಗ್ರೌಂಡ್ ಚೆಕ್ ಮಾಡದೆ ಇಂತಹ ಅಯೋಗ್ಯರನ್ನೆಲ್ಲ ಆ ಸಮಿಟ್ಗೆ ಎಳ್ಕೊಂಡು ಬಂದಿದ್ದಕ್ಕೆ. ಆನಂತರ ಅವರನ್ನ ಅದರಿಂದ ಹೊರಗಡೆ ಹಾಕಿದ್ರ, ಯೂನಿವರ್ಸಿಟಿನ ಹೊರಗಡೆ ಹಾಕಿದ್ರ, ಅದು ಬೇರೆ ವಿಚಾರ. ಅದರ ಜೊತೆಗೆ ವೈಫೈ ವರ್ಕ್ ಆಗ್ತಿರ್ಲಿಲ್ಲ. ಎಐ ಸಮಿಟ್ ನಲ್ಲಿ ವೈಫೈ ವರ್ಕ್ ಆಗ್ತಿರ್ಲಿಲ್ಲ. ಎಂಥ ದುರಂತ ನೋಡಿ. ಕಳ್ಳತನ ಆಗ್ತಿತ್ತು. ಅದು ಏನು ಮೋದಿ ಭೇಟಿ ಸಂದರ್ಭದಲ್ಲಿ ನೀವೆಲ್ಲ ಆಚೆ ಹೋಗಿ ಮೋದಿ ಅವರು ರೀಲ್ಸ್ ಮಾಡಬೇಕು, ಫೋಟೋ ತೆಗಿಬೇಕು ಅಂತ ಎಲ್ರನ್ನೂ ಆಚೆ ಕಳಿಸ್ಬಿಟ್ರು ಮಳಿಗೆ ಅವ್ರನ್ನ. ವಾಪಸ್ ಬಂದು ನೋಡಿದ್ರೆ ಬೆಂಗಳೂರಿಂದೇ ಒಂದು ಕಂಪನಿ ಕಂಪ್ಲೇಂಟ್ ಮಾಡುತ್ತೆ, ಅಲ್ಲಿ ಲ್ಯಾಪ್ಟಾಪ್ ಇಟ್ಬಿಟ್ಟು ಹೋಗಿದ್ವಿ, ಪತ್ತೆ ಇಲ್ಲ. ಹಂಗೂ ಕೆಟ್ಟ ಹೆಸರು ಬಂತು. ಬಂದಿದ್ದಂತಹ ಡೆಲಿಗೇಟ್ಸ್ಗಳು ಇಂಟರ್ನ್ಯಾಷನಲ್ ಲೆವೆಲ್ ಇಂದ ಬಂದಿದ್ರು. ಫ್ರಾನ್ಸ್ ಅಧ್ಯಕ್ಷರಿಂದ ಹಿಡಿದು, ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಇಂದ ಹಿಡಿದು ಪ್ರತಿಯೊಬ್ಬರು ಆಲ್ಮೋಸ್ಟ್ ದೊಡ್ಡ ದೊಡ್ಡ ಲೀಡರ್ಸ್ ಎಲ್ಲ ಬಂದಿದ್ರು. ಎಲ್ರ ಎದುರುಗಡೆ ಟ್ರಾಫಿಕ್ ಇಂದ ಒಂದಷ್ಟು ಮಾನ ಮರ್ಯಾದೆ ಹೋಯ್ತು, ಇನ್ನೇನೇನೋ ಹೋಯ್ತು. ಮತ್ತೆ ಮೋದಿ ಅವರ ಈ ಹುಡುಗಾಟಿಕೆ ಇದೆಯಲ್ಲ, ಎಲ್ಲಿದ್ದೀನಿ, ಯಾವ ಸ್ಥಾನದಲ್ಲಿದ್ದೀನಿ ಅನ್ನುವಂತಹ ಪರಿಜ್ಞಾನನೇ ಇಲ್ಲದೆ ಏನೇನೋ ಮಾಡುವಂತಹದ್ದು. ದಿಢೀರಂತೆ ಎಲ್ರದ್ದು ಕೈ ಮೇಲೆ ಕೆತ್ತದಾಗ ಒಂದಷ್ಟು ಸಿಇಒಗಳು, ಕಂಪನಿ ಸಿಇಒಗಳು ಬೆಚ್ಚಿ ಬಿದ್ದೋದ್ರು. ಏನಿದು, ಏನ್ ನಡೀತಾ ಇದೆ ಅಂತ. ಅವ್ರಿಗೇನ್ ಗೊತ್ತು ಪಾಪ, ಇಲ್ಲಿ ಇಂಡಿಯನ್ ಎಲೆಕ್ಷನ್ಗಳಲ್ಲಿ ಈ ಡ್ರಾಮಾಗಳು ನಡೆಸ್ತಾರೆ ಅಂತ. ಎಲೆಕ್ಷನ್ ಡ್ರಾಮಾನೇ ನರೇಂದ್ರ ಮೋದಿ ಇಂಟರ್ನ್ಯಾಷನಲ್ ಸಮಿಟ್ ಅಲ್ಲೂ ಮಾಡ್ತಾರೆ ಅಂತ ಯಾರಿಗೆ ಗೊತ್ತಿತ್ತು? ಅವರು ಹಾಗೆ ಟೆನ್ಷನ್ ಆದ್ರು. ಒಬ್ರಂತೂ ಹೇಳಿಕೆನ ಕೊಟ್ಬಿಟ್ರು, ಕೈ ಎತ್ತಿದ ತಕ್ಷಣ ನನಗೆ ದಿಕ್ಕಾಪಾಲಾಗೋದು, ಏನ್ ಏನ್ ನಡೀತಾ ಇದೆ ಗೊತ್ತೇ ಆಗ್ಲಿಲ್ಲ ನನಗೆ ಅಂತ. ಆ ಮಟ್ಟಕ್ಕೆ ಅದೆಲ್ಲ ಆಯ್ತು. ಸೊ ಇದೆಲ್ಲ ನಡೀತಿರ್ಬೇಕಾದ್ರೆ ಮೋದಿ ಸರ್ಕಾರಕ್ಕೆ ತುಂಬಾ ಮುಜುಗರ ಆಗ್ತಾ ಇತ್ತು. ಎಐ ಸಮಿಟ್ ನಲ್ಲಿ ಈ ರೀತಿಯಾದಂತಹ ನಾನ್ಸೆನ್ಸ್ಗಳು ನಡೀತಾ ಇದಾವೆ ಅಂತ. ಆದ್ರೆ ಕಾಂಗ್ರೆಸ್ ಅನ್ನುವಂತಹ ದೊಡ್ಡ ವಿಪಕ್ಷ ಇರಬೇಕಾದ್ರೆ ಮೋದಿಗೆ ಉಸಿರಾಡೋದಕ್ಕೆ ಜಾಗ ಮತ್ತು ಗಾಳಿ ಸುಲಭವಾಗಿ ಸಿಗತ್ತೆ. ಅದನ್ನೇ ಒದಗಿಸಿಕೊಟ್ರು. ಹೇಗೆ ಅಂದ್ರೆ, ಎಐ ಸಮಿಟ್ ನ ಕೊನೆ ದಿನ ಒಂದು ಪ್ರತಿಭಟನೆಯನ್ನ ಯೂತ್ ಕಾಂಗ್ರೆಸ್ ಕಡೆಯಿಂದ ಮಾಡಿಸಿದ್ರು. ಆ ಯೂತ್ ಕಾಂಗ್ರೆಸ್ ಅವ್ರು ಏನ್ ಮಾಡಿದ್ರು ಅಂದ್ರೆ, ಮೋದಿಯನ್ನು ವಿರೋಧಿಸಿ ಟಿ ಶರ್ಟು, ಆ ಭಾರತ ಮತ್ತು ಅಮೆರಿಕದ ಟ್ರೇಡ್ ಡೀಲ್ ಇರುವಂತಹದ್ದು, ಮಿಕ್ಕಿದ್ದು ವಿಚಾರಗಳು ಮೋದಿ ಸರೆಂಡರ್ ಆಗಿರುವಂತಹದ್ದು, ಹಿಂದ್ಗಡೆ ಮೋದಿ ಪಿ ಎಂ ಕಾಂಪ್ರಮೈಸ್ಡ್ ಅಂತ ಒಂದು ಬರಹ, ಇಂತಹ ಟಿ ಶರ್ಟ್ಗಳನ್ನು ಹಾಕೊಂಡು ಬಂದು ಅದನ್ನ ಅಲ್ಲಿ ಬಿಚ್ಚಿ ಅರನಗ್ನ ಪ್ರತಿಭಟನೆ ನಡೆಸಿದ್ರು. ಮೋದಿಗೆ ಅಸ್ತ್ರ ಸಿಕ್ತು. ಇವರು ಭಾರತದ ವಿರುದ್ಧ, ಭಾರತದ ಮಾನ ತೆಗೆಯೋದಕ್ಕೆ ಈ ರೀತಿ ಮಾಡಿರೋದು. ಫಾರಿನ್ ಡೆಲಿಗೇಟ್ಸ್ ಎದುರುಗಡೆ ಈ ರೀತಿ ಮಾಡಿದ್ರು ಅಂತ ನರೇಂದ್ರ ಮೋದಿ, ದೇಶದ ಪ್ರಧಾನಮಂತ್ರಿ, ಅಫಿಷಿಯಲ್ ಪ್ರೋಗ್ರಾಂನಲ್ಲಿ ಮೀರಟ್ನಲ್ಲಿ ನಡೀತಾ ಇದ್ದಂತಹ ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ರಾಜಕೀಯ ಮಾತಾಡಿದ್ರು. ಮೋದಿಗೇನು ಅದೇನು ಹೊಸದೇನಲ್ಲ ಬಿಡಿ, ಅದು ತಪ್ಪು. ಆಕ್ಚುಲಿ ರಾಜಕೀಯ ಅಂತಹ ಕಾರ್ಯಕ್ರಮಗಳಲ್ಲಿ ಮಾತಾಡಬಾರದು, ಸರ್ಕಾರಿ ಕಾರ್ಯಕ್ರಮಗಳಲ್ಲಿ. ಬಟ್ ಮೋದಿ ಯಾವತ್ತು ತಾನೇ ಈ ನಾಡಿನ, ಈ ಮಣ್ಣಿನ ಕಾನೂನಿಗೆ, ಸಂವಿಧಾನಕ್ಕೆ ಗೌರವ ಕೊಟ್ಟಂಗೆ ನಡ್ಕೊಂಡಿದ್ದಾರೆ? ಯಾವತ್ತೂ ಇಲ್ಲ.
ಹಾಗಾಗಿ ಅಲ್ಲೂ ಅವತ್ತು ಅದೇ ನಡೆದಿತ್ತು. ಸರ್ಕಾರಿ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ಸಿಗೆ ದಾಳಿ. ಏನು ಕಾಂಗ್ರೆಸ್ ಆಲ್ರೆಡಿ ಬೆತ್ತಲಾಗ್ಬಿಟ್ಟಿದೆ, ತಿರ್ಗಾ ಏನಕ್ಕೆ ಬೆತ್ತಲಾಗೋದು ಇವರು? ಇವ್ರಿಗೇನು ಮಾನ ಮರ್ಯಾದೆ ಇದೆಯಾ, ನಾಚಿಕೆ ಇದೆಯಾ ಅಂತ. ಸೊ ಅದಕ್ಕೆ ಉತ್ತರಿಸಿರುವಂತಹ ರಾಹುಲ್ ಗಾಂಧಿ ಒಂದು ವಿಡಿಯೋ ಮಾಡಿಬಿಟ್ರು. ನಾಚಿಕೆ ಆಗಬೇಕಾಗಿರೋದು ನಮಗಲ್ಲ, ನಿಮಗೆ. ಎಫ್ಸ್ಟೀನ್ ಫೈಲ್ಸ್ ವಿಚಾರವಾಗಿ ನಿಮ್ಗೆ ನಾಚಿಕೆ ಆಗಬೇಕು, ಟ್ರೇಡ್ ಡೀಲ್ ವಿಚಾರವಾಗಿ ನಿಮ್ಗೆ ನಾಚಿಕೆ ಆಗಬೇಕು, ನಿಮ್ಮ ದೋಸ್ತು ಅದಾನಿ ಅಲ್ಲಿ ಕೇಸ್ ಹಾಕಿಸ್ಕೊಂಡಿರೋದಕ್ಕೆ ನಿಮ್ಗೆ ನಾಚಿಕೆ ಆಗಬೇಕು, ಆ ಒತ್ತಡದಲ್ಲಿ ನೀವು ಶರಣಾಗಿದ್ದೀರಲ್ಲ ಅಮೆರಿಕಾಗ, ಅದಕ್ಕೆ ನಾಚಿಕೆ ಆಗಬೇಕು. ಹೀಗೆ ಒಂದೊಂದೇ ವಿಚಾರಗಳನ್ನು ಹೇಳಿ ನಾಚಿಕೆ ಆಗಬೇಕು ಅಂತ ಅವ್ರವ್ರು ಕಿತ್ತಾಡ್ಕೊಂಡು ಅದು ಇರ್ಬೇಕಾದ್ರೆ ದಿಢೀರಂತ ಈ ಟಿ ಶರ್ಟ್ ಬಿಚ್ಚಿದ್ರಲ್ಲ ಅವ್ರ ಮೇಲೆ ಕಣ್ಣು ಬಿತ್ತು. ಅದು ಅಂತಾರಾಷ್ಟ್ರೀಯ ಮಟ್ಟದ ಷಡ್ಯಂತ್ರ ಅಂತೆ, ರಾಜ್ಯ ಮಟ್ಟದ ಷಡ್ಯಂತ್ರ ಅಂತೆ. ಯಾಕೆಂದ್ರೆ ಅದರ ಭಾಗವಾಗಿ ಮಧ್ಯಪ್ರದೇಶದಲ್ಲಿ ಒಂದಷ್ಟು ಜನ ಬಂಧಿಸಿದೀವಿ, ದೆಹಲಿಯಲ್ಲಿ ಒಂದಷ್ಟು ಜನ ಬಂಧಿಸಿದೀವಿ. ಹಾಗಾಗಿ ಇದು ಅಂತಾರಾಜ್ಯವಾಗಿ ಒಂದು ಕಡೆ ಕೂತ್ಕೊಂಡು ದೊಡ್ಡ ಪ್ಲಾನ್ ಮಾಡಿರೋದು, ಟಿ ಶರ್ಟ್ ಬಿಚ್ಚೋಕೆ ಪ್ಲಾನ್ ಮಾಡಿರೋದಂತೆ. ಹಾಗಾಗಿ ದೊಡ್ಡ ಮಟ್ಟದ ತನಿಖೆ ಮಾಡಬೇಕು, ನಮಗೆ ಇವರು ಕಸ್ಟಡಿಗೆ ಬೇಕು ಅಂತ ಅಂದ್ಬಿಟ್ರು. ಅವ್ರ ಮೇಲೆ ಹಾಕಿ ಸೆಕ್ಷನ್ಗಳೇನಂದ್ರೆ ದೇಶಕ್ಕೆ ಅವಮಾನ ಮಾಡಿರುವಂತಹ ಸೆಕ್ಷನ್ಗಳನ್ನು ಹಾಕಿರೋ ಬೇಲ್ ಸಿಗ್ಲಿಲ್ಲ. ಬೇಲ್ ಸಿಕ್ಕಿಲ್ಲ ಪಾಪ. 4 ದಿನ ಆಯ್ತು ಒಳಗಡೆ ಇದ್ದಾರೆ, 4ನೇ ದಿನ. ಅದಾ ಕಡೆ ಆದ್ರೆ ಇನ್ನೊಂದು ಕಡೆ ಆ ಯೂತ್ ಕಾಂಗ್ರೆಸ್ನ ಪ್ರೆಸಿಡೆಂಟ್ ಉದಯ್ ಭಾನು, ಕೇವಲ 25 ವರ್ಷದ ಯುವಕ. ಆ ಯುವಕನನ್ನ ಕಂಡು ಮೋದಿ ಮತ್ತು ಮೋದಿ ಪಟಾಲಂಗೆ ಎಷ್ಟು ಭಯ ಅಂದ್ರೆ ಆತನಿಗೆ ಸುಳ್ಳು ಹೇಳಿ ಕರ್ಕೊಂಡು ಬಂದಿದ್ದಾರೆ. ಜಸ್ಟ್ ಒಂದು ಸ್ಟೇಟ್ಮೆಂಟ್ ಕೊಡ್ಬೇಕು ಬನ್ರಿ ಅಂತ ಕರ್ಕೊಂಡು ಬಂದು ಸೀದಾ ಕೋರ್ಟ್ ಕರ್ಕೊಂಡು ಹೋಗ್ಬಿಟ್ಟು ಇವರೇ ಕಿಂಗ್ ಪಿನ್, ಯಾವುದು ಟಿ ಶರ್ಟ್ ಬಿಚ್ಚಿದಕ್ಕೆ ಕಿಂಗ್ ಪಿನ್, ಇವರು ನಮ್ಮ ಕಸ್ಟಡಿಗೆ ಬೇಕು ಅಂತ ಬಲವಂತ ಮಾಡಿ 4 ದಿನಗಳ ಪೊಲೀಸ್ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಜ್ಯ ಮಟ್ಟದಲ್ಲಿ ಮಾಡಿರುವಂತಹ ಒಂದು ಯೋಜನೆ. ಈ ದೇಶಕ್ಕೆ ಕಳಂಕ ತರೋದಕ್ಕೆ ಸ್ಕೆಚ್ ಹಾಕೊಂಡು ಮಾಡಿದರೆ. ಅದರ ಕಿಂಗ್ ಪಿನ್ ಈ ಉದಯ್ ಭಾನು, ಕಾಂಗ್ರೆಸ್ನ ಯೂತ್ ಪ್ರೆಸಿಡೆಂಟ್. ಟಿ ಶರ್ಟ್ ಬಿಚ್ಚಿದಕ್ಕೆ ಸರಿ. ಇನ್ನು 4 ದಿನ ಇವ್ರು ಏನ್ ಮಾಡ್ತಾರೆ? ಟಿ ಶರ್ಟ್ ಯಾವಾಗ ಬಿಚ್ಚಬೇಕು ಅಂತ ಪ್ಲಾನಿಂಗ್ ನಡೀತು, ಎಷ್ಟು ಬಿಚ್ಚಬೇಕು ಅಂತ ಪ್ಲಾನಿಂಗ್ ನಡೀತು, ಟಿ ಶರ್ಟ್ ಎಲ್ಲಿ ಖರೀದಿ ಮಾಡಬೇಕು ಅಂತ ಪ್ಲಾನಿಂಗ್ ನಡೀತು, ಟಿ ಶರ್ಟ್ ಅನ್ನ ಉಲ್ಟಾ ಹಾಕಬೇಕಾ ಸೀದಾ ಹಾಕಬೇಕಂತ ಇದನ್ನ ಎನ್ಕ್ವೈರಿ ಮಾಡ್ತಾರ? ಅದೇನು ಬಾಂಬ್ ಬ್ಲಾಸ್ಟ್ ಎನ್ಕ್ವೈರಿ ಮಾಡೋದಕ್ಕೆ ಪ್ರತಿಭಟನೆಯ ಭಾಗವಾಗಿ ಟಿ ಶರ್ಟ್ ತೆಗೆದ್ರು, ಘೋಷಣೆಗಳನ್ನು ಕೂಗಿದ್ರು, ಮುಗೀತದು? ಇಲ್ಲ. ಅಲ್ಲಿ ಮಾನ ಹೋಗಿದೆಯಲ್ಲ ನರೇಂದ್ರ ಮೋದಿ ಅಂಡ್ ಟೀಮ್ಗೆ. ಎಂಥದಂಥದ್ದು ಯೂನಿವರ್ಸಿಟಿ, ಇನ್ನೆಂಥದ್ದು ಅವ್ಯವಸ್ಥೆ ಎಲ್ಲ ಸೇರಿ ಅದಕ್ಕೆ ಪೂರಕವಾಗಿ ಇದನ್ನು ಬಳಸ್ಕೊಳ್ಳೋದು. ಜನ ಅದನ್ನು ಮರ್ತೋಗ್ಬಿಡ್ಬೇಕು, ಇದು ಚರ್ಚೆಗೆ ತಗೊಂಡು ಬಂದ್ಬಿಡ್ಬೇಕು ಅಂತ. ಒಟ್ಟಿನಲ್ಲಿ 25 ವರ್ಷದ ಆ ಉದಯ್ ಭಾನುಗ ಮೋಸದಿಂದ ಕರ್ಕೊಂಡು ಬಂದು ಅರೆಸ್ಟ್ ಮಾಡಿ ಈಗ ಜೈಲಿಗೆ ಹಾಕ್ಬಿಟ್ಟಿದ್ದಾರೆ. 21ನೇ ವಯಸ್ಸಿಗೆ ಜಮ್ಮು ಕಾಶ್ಮೀರದಲ್ಲಿ ಯೂತ್ ಪ್ರೆಸಿಡೆಂಟ್ ಆಗಿದ್ದಂತಹ ವ್ಯಕ್ತಿ, ರಾಜ್ಯ ಮಟ್ಟದಲ್ಲಿ ಈಗ ರಾಷ್ಟ್ರ ಮಟ್ಟದ ನಾಯಕ, ಕೇವಲ 25 ವರ್ಷ. ಆದ್ರೆ ಆ 25 ವರ್ಷದ ಯುವಕನಿಗೆ ಈ ನರೇಂದ್ರ ಮೋದಿ ಟೀಮ್ ಅಷ್ಟು ಹೆದರ್ಕೊಳ್ಳುತ್ತೆ, ಸುಳ್ಳು ಹೇಳಿ ಕರ್ಕೊಂಬರುತ್ತೆ ಮತ್ತು ಆತನನ್ನು ಪೊಲೀಸ್ ಕಸ್ಟಡಿ ಕೊಡ್ತಾರೆ, ಬೆದರಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಅಂದ್ರೆ ಆತನನ್ನ ಕಂಡ್ರೆ ಇವ್ರಿಗೆಲ್ಲ ಎಷ್ಟು ಭಯ ಅಂತ ನೀವು ಯೋಚನೆ ಮಾಡಿ. ಯಾವ ಲೆವೆಲ್ಗೆ ಭಯ ಇವ್ರಿಗೆ ಅಂತ ಯೋಚನೆ ಮಾಡಿ. ಯಾಕಂದ್ರೆ ಟಿ ಶರ್ಟ್ ತೆಗೆದು ಪ್ರತಿಭಟನೆ ಮಾಡೋದಕ್ಕೆ ಒಂದು ಸ್ಪೆಷಲ್ ಟೀಮ್ ಇನ್ವೆಸ್ಟಿಗೇಷನ್ ಮಾಡುತ್ತೆ. ಅಂತಾರಾಜ್ಯ ಮಟ್ಟದಲ್ಲಿ ಪೊಲೀಸರು ಟೀಮುಗಳನ್ನ ಕಟ್ಕೊಂಡು ಅರೆಸ್ಟ್ಗಳು ಮಾಡ್ತಾರೆ, ಇಡೀ ದೇಶದಲ್ಲಿ ಓಡಾಡ್ತಾರೆ, ಮಾಧ್ಯಮಗಳಲ್ಲಿ ಬಾಯಿ ಬಡ್ಕೊಳ್ತಾರೆ. ನರೇಂದ್ರ ಮೋದಿ ದೇಶದ ಪ್ರಧಾನಿ ಅದರ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಇವರು ಎಷ್ಟು ಪುಕ್ಕಲರು, ಎಷ್ಟು ಹೆದರಿಕೆಯಲ್ಲಿ ಬದುಕ್ತಾ ಇರುವಂತವ್ರು ಯೋಚನೆ ಮಾಡಿ. ಮತ್ತು ಪ್ರಜಾಪ್ರಭುತ್ವ, ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವದಲ್ಲಿ ಟಿ ಶರ್ಟ್ ತೆಗೆದು ಪ್ರತಿಭಟನೆ ಮಾಡೋದು. ನಾನು ಆಗ್ಲೇ ನಿಮಗೆ ಕಾಂಗ್ರೆಸ್ಸಿನ ದಡ್ಡತನ ಅಂತ ಏನು ಹೇಳಿದೆ ಅಂದ್ರೆ, ಟಿ ಶರ್ಟ್ ಬಿಚ್ಚಿದ್ರ ಬಗ್ಗೆ ನನಗೂ ಸಹ ಸಹಮತ ಇಲ್ಲ, ಅವಶ್ಯಕತೆ ಇಲ್ಲ ರೀ. ಬೆತ್ತಲಾಗಿ ಇನ್ನೇನೋ ಮಾಡ್ಕೊಂಡು ಪ್ರತಿಭಟನೆ ಮಾಡುವಂಥದ್ದು. ಪ್ರತಿಭಟನೆಗೆ ನಮಗೆ ಸಾಕಷ್ಟು ದಾರಿಗಳಿದ್ದಾವೆ. ಘೋಷಣೆ ಕೂಗಿದ್ರು ಪ್ರತಿಭಟನೆ, ಪ್ಲಕ್ಕಾರ್ಡ್ ಹಿಡ್ಕೊಂಡು ನಿಂತ್ಕೊಂಡ್ರು ಪ್ರತಿಭಟನೆ, ಮೌನವಾಗಿ ಪ್ರತಿಭಟನೆ ಮಾಡಬಹುದಾಗಿತ್ತು, ಮೌನ ಮೆರವಣಿಗೆ ಮಾಡಬಹುದಾಗಿತ್ತು. ಸುಮ್ನೆ ಬಟ್ಟೆ ಬಿಚ್ತೀನಿ, ಟಿ ಶರ್ಟ್ ಬಿಚ್ತೀನಿ ಅಂದ್ರೆ ಅದನ್ನ ದಡ್ಡತನ ಅಂತಲೇ ಕರಿತೀನಿ. ಅದು ಅಸ್ತ್ರ ಕೊಡ್ತು ಬಿಜೆಪಿಗೆ, ನರೇಂದ್ರ ಮೋದಿಗೆ, ಅದಕ್ಕೆ ನಾನು ದಡ್ಡತನ ಅಂದಿದ್ದು. ಆದ್ರೆ ಅಷ್ಟಕ್ಕೇನೆ ಟಿ ಶರ್ಟ್ ಬಿಚ್ಚಿದ್ದೇ ಒಂದು ದೇಶ ವಿರೋಧಿ ಕೃತ್ಯ ಅನ್ನುವ ರೀತಿಯಲ್ಲಿ ಅವ್ರ ಮೇಲೆ ಅಂತಹದ್ದ ಕೇಸುಗಳು ಹಾಕಿ ಅದಕ್ಕೊಂದು ಟೀಮ್ ಮಾಡಿ ಇನ್ವೆಸ್ಟಿಗೇಷನ್ ಅಂತ ಹೇಳಿ
ಅಲ್ಲಿಂದ ಒಬ್ಬರನ್ನ ಅರೆಸ್ಟ್ ಮಾಡು, ಇಲ್ಲಿಂದ ಒಬ್ಬರನ್ನ ಅರೆಸ್ಟ್ ಮಾಡು, ಮೇಲಿಂದ ಒಬ್ಬರನ್ನ ಅರೆಸ್ಟ್ ಮಾಡು, ಕೆಳಗಡೆಯಿಂದ ಒಬ್ಬರನ್ನ ಅರೆಸ್ಟ್ ಮಾಡು, ಮತ್ತು ಇದ್ರ ಬಗ್ಗೆ ಪೂರ್ತಿಯಾಗಿ ಕೂಲಂಕುಷವಾಗಿ ನಾವು ತನಿಖೆ ಮಾಡೋದಕ್ಕೆ ಕಸ್ಟಡಿಗೆ ಬೇಕು ಅಂತ ಹೇಳಿ ಏನ್ ತನಿಖೆ ಮಾಡ್ತಾರೆ ಟಿ ಶರ್ಟ್ ಬಿಚ್ಚಿದ್ದನ್ನ? ಗೊತ್ತಿಲ್ಲ. ಅಂದ್ರೆ ಭಯದ ವಾತಾವರಣವನ್ನ ಸೃಷ್ಟಿ ಮಾಡೋದು ವಿಪಕ್ಷಗಳಿಗೆ. ನೀವು ಸರ್ಕಾರದ ವಿರುದ್ಧ ಪ್ರತಿಭಟನೆ ನೀವು ಹೆಂಗೆ ಮಾಡಿ, ನಿಮಗೆ ನೋಡಿ ಹೆಂಗೆ ಕಾಡ್ತೀವಿ ನಾವು ಅಂತ ತೋರಿಸ್ಕೊಡೋದಕ್ಕೆ ಇದೆಲ್ಲ ಇರಬೇಕು ಅನ್ಸುತ್ತೆ. ಒಂದು ಟ್ರೇಲರ್ ಇರಬೇಕು ಅಂತ ನನ್ನ ಅಭಿಪ್ರಾಯ. ಸೊ ಏನೇ ಆಗ್ಲಿ, ಉದಯ್ ಭಾನು ಅನ್ನುವಂಥ 25 ವರ್ಷದ ಯೂತ್ ಲೀಡರ್ ನರೇಂದ್ರ ಮೋದಿ ಈ ಮಟ್ಟಕ್ಕೆ ಹೆದರಿರೋದು ಮಾತ್ರ ಶಾಕಿಂಗ್. ಎಮರ್ಜೆನ್ಸಿ ಸಮಯದಲ್ಲಿ ಇಂದಿರಾ ಗಾಂಧಿ ಸಹ ಈ ರೀತಿ ಯುವಕರಿಗೆ ಹೆದರಲಿಲ್ಲ. ಎಮರ್ಜೆನ್ಸಿ ವಾಸ್ ಅ ಕ್ರೂವಲ್ ಒನ್. ಅದು ಘನಘೋರ ಅಪರಾಧ. ಆ ಸಂದರ್ಭದಲ್ಲಿ ಆ ಮನಸ್ಥಿತಿಯಲ್ಲಿದ್ದ ಇಂದಿರಾ ಗಾಂಧಿ ಸಹ ಯೂತ್ಗಳನ್ನು ನೋಡಿ ಇಷ್ಟು ಹೆದರಿರಲಿಲ್ಲ. ಬಟ್ ನರೇಂದ್ರ ಮೋದಿ ಮತ್ತು ಈ ಸರ್ಕಾರ ಯೂತ್ ಅನ್ನು ನೋಡಿದರೆ ಈ ಮಟ್ಟಕ್ಕೆ ಹೆದರ್ತಾ ಇದೆ ಅನ್ನೋದಕ್ಕೆ ಉದಯ್ ಭಾನು ಬಂಧನವೇ ಸಾಕ್ಷಿ. 4 ದಿನಗಳ ಏನು ಕಸ್ಟಡಿ ಏನಿದೆಯಲ್ಲ, ಟಿ ಶರ್ಟ್ ಬಿಚ್ಚಿದ್ದಕ್ಕೆ ಎನ್ಕ್ವೈರಿ ಅನ್ನೋದು, ದಟ್ ಈಸ್ ಮೋರ್ ಶಾಕಿಂಗ್. ಸೊ ಇದಿಷ್ಟು ನರೇಂದ್ರ ಮೋದಿ ಮತ್ತು ಅವರ ತಂಡ 25 ವರ್ಷದ ಯುವ ನಾಯಕನಿಗೆ ಈ ಮಟ್ಟಕ್ಕೆ ಹೆದರಿ ಆತನನ್ನು ಜೈಲಿಗೆ ಕಳಿಸಿರುವಂತಹದ್ದು ಮತ್ತು ಅದರ ಸುತ್ತ ನಡೆದಿರುವಂತಹ ಪೂರ್ವಾಪರ ಮತ್ತು ಈಗ ಏನ್ ನಡೀತಾ ಇದೆ ಅನ್ನೋದರ ವಿವರಗಳು. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.